ಸೆಟ್ಟದು ಸೆಟ್ ನಂತರ ಮತ್ತೆ ಮಾತಾಡಕತ್ತ ನೀವೇನ್ರಿ ಯಾ ನಮ್ಮನೆ ಆಗ್ಬಿಟ್ರಲ್ರಿ ನೀವು ಯಾವ ನಮ್ಮನೆ ಹಾದ್ಬಿಟ್ರಿ ನಾವು ಕಲ್ಮನ್ ಸೇರ್ಬಿಟ್ರೆ ನಮಗೇನಾದ್ರು ನಿಮ್ಗೇನಾದ್ರು ನೋವಾಗಿರ್ಬೇಕು ನೋಡ್ರಿ ಅಲ್ಲ ಸತ್ಯ ಹೇಳ್ಬೇಕು ಇವತ್ತು ನನ್ನ ಮುಂದೆ ಆ ಡಮ್ಮನ ಮದುವೆ ಹಾಕಿ ನಿಮ್ಗೆ ಮನ್ಸುತ್ತೆ ಮಾಡ್ಸಿದ್ ಪಿಂಡ್ರಿ ಮಗ ನೀನಾಯಪ್ಪ ಅವತ್ತು ಹಾರ ಹಾಕಿಸಿ ನಾನು ಹೆಣಕ್ ಹಾಕ್ಬೇಕಂತ ಹೊಂಟಿದ್ದೆ ಹಾರ ಅದ್ರ ಬದ್ಲಿ ನೀವು ಹಾಕೊಂಡ್ರಿ ನಾವು ಆ ಜಾಗದ ಇವೇ ನಿಗರಿ ಬೀಳ್ತಾನೆ ನಮ್ಮ ಪಾಳೆ ಯಾವಾಗ ಬರ್ತದೆ ಅಂತ ಕಾಯಿ ಕೆತ್ಕೊಂತೀವಿ ಯಾವಾಗ ನನ್ನ ಮಗ ಸಾಯವಲ್ಲ ನಮ್ಮ ಪಾಳೆ ಯಾವಾಗ ಸಾಯ್ತು ನಾನು ಕೂಡ ಯಾವಾಗ ಹಂಗಾದ್ರೆ ಇನ್ನು ಕಾಲ್ ಮಿಂಚಲ್ರಿ ಬಾಲ್ ಕೊಡ್ದಾಗ ಒಬ್ಬ ಲಾಯರ್ ಪರಿಚಯ ಅವನು ಡೈವರ್ಸ್ ತಾಯಿ ಹರ್ಸಕ ನಿಂತಾವ ನನ್ನ ಇಲ್ಲಾಂದ್ರೆ ಮನುಷ್ಯ ಟ್ರಿಪ್ ಕರ್ಕೊಂಡು ಹೋಗ್ರಿ ಹಿಂಗ್ಲಿಂದ ಲಾರಿ ತಗೊಂಡು ಬಿದ್ದು ಬರ್ತೀವಿ ಪಾಪ ತಟ್ಟತ್ತ ಬೇಕಾದ್ರೆ ಸೈಡಿಂಗ್ ನಡೀತೈತಲ್ಲ ಸೈಡಿಂಗ್ ಮೂಲೆ ಮಾಡ್ಕೋಬೇಡ್ರಿ ಜಸ್ಟ್ ಫ್ರೆಂಡ್ ಚಾಪ ಚಾಪ ಅಷ್ಟ ನಡೀತೈತಿ ನಮಗೂ ಆದ್ರೆ ಇವ್ರು ಎಲ್ಲ ನಮ್ ಗಂಡಗೆ ಹೇಳ್ತಾರಂತ ಭಯ ನೋಡಿರ್ತಾರಲ್ಲ ಹೇಳಲ್ಲ ಆಯ್ತು ನೀವ್ ಹೆಂಗಂತೀರಿ ಹಂಗ ಹೇಳಲ್ಲ ಹೇಳಲ್ಲ ಹೇಳ್ತಾ 5 ರೂಪಾಯಿ ಕೊಡ್ಕೊಳಪ್ಪ ಅವ್ರು ಯಾರು ಹೇಳಲ್ಲ ಬರ್ರಿ ಗುರುಪ್ನಾಗದನ್ನೆಲ್ಲ ಹಂಗ ಅನ್ಸುತ್ತೆ ಏನದು ನಿಂದೇನು ನಿಂದೇ ರಜ ಬರೀ ಮುಟ್ಟಿನ ಆಟನ ನೀನ್ ಹೊರಗಟ್ಟಿ ಅಲ್ಲಿ ಹೆಣ್ಣು ಯಾವ್ದು ಗಂಡು ಯಾವ್ದು ಗೊತ್ತಾಗೋದ ಅವನು ಬಾದಾಮಿ ಗುಡ್ಡದಾಗ ಉಳ್ಕೊಂಡು ಒಂದೊಂದು ಬಾದಾಮಿ ಮಂಗಿ ಆಗೈತೆ ನೋಡ್ರಿ ನೋಡಿದ್ರೆ ಏನ್ ನಡೆಸಿಲಿ ಅವನ ಜೊತೆ ಕೈ ಹಿಡ್ಕೊಂಡು ಕುಣಿಯಾಕತ್ತಿ ಯಾರು ನೀನು ಅಪ್ಪಟ ಚಿನ್ನ ನಾನು ಬಂಗಾರ ನನ್ನೇ ಸಂಶಯ ಮಾಡಾಕತ್ತ ನೋಡ್ರಿ ಕೆಲವೊಬ್ಬರ ಮೇಲೆ ಸಂಶಯ ಮಾಡಂಗಿಲ್ಲ ಕೆಲವೊಬ್ಬರ ಮೇಲೆ ಗ್ಯಾರಂಟಿನೇ ಹಂಗಲ್ಲ ನಾನು ದಾರಿ ತಪ್ಪಿಲ್ಲ ಇಲ್ಲ ನಾನು ದಾರಿ ಹಿಡಿದು ಬರಾಕತ್ತಿದ್ಯಾ ಇವ ಜೋರಾಗಿ ಡಿಕ್ಕಿ ಹೊಡೆದ್ ಬಿಟ್ಟ ಇವ ನಿನಗ ಜೋರಾಗಿ ಡಿಕ್ಕಿ ಹೊಡೆದ ಏ ಬರ್ಲಿ ಏನ ನನ್ ಹೆಂಡತಿ ಡಿಕ್ಕಿ ಹೊಡೆದ ಹೆಂಗ್ ಹೊಡೆದಿ ಹೆಂಗ್ ಹೊಡೆದಿಲ್ಲ ನೀನ ಸರಿ ಹೇಳ್ಬೇಕು ಹೆಂಗೆ ಡಿಕೋಡ್ ತೋರ್ಸ್ಬೇಕು ಈಕೇನು ಡಿಕ್ಕಿ ಹೊಡೆದು ತೋರ್ಸಾಕತ್ತಾಳು ಏನು ತಂಡೆಗೆ ಬೆಚ್ಚಗಾಕತ್ತಾಳು ಈಕೆ ಡಿಕ್ಕಿ ಹೊಡೆದ್ರೆ ಏ ಅಲ್ಲ ಇದು ಡಿಕ್ಕಿ ಹೊಡೆದಂಗಲ್ಲಿದು ಸೆಲ್ಫ್ ಹೇಳಾದ ಗಾಡಿಗೆ ಡೈರೆಕ್ಟ್ ಕನೆಕ್ಷನ್ ಕೊಟ್ಟಂಗಿದು ಸಂಬಂಧಿಕರಿಗೆ ಎಂತೆಂತ ಕೊಡ್ತೀರಿ ನಾ ಹಾಕ್ತಾರೆ ಎಷ್ಟು ಅದ ಎಷ್ಟು ಸರಿ ಹೇಳ್ಬೇಕು ಸಿಕ್ಕಾವಕಾಶ ಯಾರು ಬಿಡ್ತಾರೆ ಸತ್ಯ ಒಪ್ಕೊಂಡ್ರಿ ಯಾಕಾಡಕತ್ತಿಲ್ಲ ನನಗ ಅವತ್ತು ಫಸ್ಟ್ ಏಡ್ ದಿವ್ಸನು ಹಂಗ ಕಾಡಿದೆ ಇವತ್ತು ಹಂಗ ಕಾಡಕತ್ತಿ ಏನ್ಲಿ ನಿನ್ನ ಪ್ರಾಬ್ಲಮ್ ನಮ್ಮಿಬ್ಬರು ಲೈಟ್ಗೆ ಟಚಿಂಗ್ ಗೊತ್ತಾಗ್ಬೇಕು ನಮಗ ಅಷ್ಟ ಗೊತ್ತಾದ ಹೆಂಗ 4 ಮಂದಿ ಗೊತ್ತಾಗಲ್ಲ ಪಂಚಾಯತಿ ಸೇರಿಸ್ತೀನಿ ಅಲ್ಲಿ ನ್ಯಾಯ ತೀರ್ಮಾನ ಮಾಡ್ತೀನಿ ನೀನು ಇಲ್ಲೇ ಯಾರೊಬ್ರು ಹಿರಿಯ ಮನುಷ್ಯ ಹೊಂಟ್ರ ಅವ್ರಿಗೆ ಕೇಳೋಣ ದಿವಸ ಕೆಳಗಿಲ್ಲ ಹೌದು ನಮ್ಗೆ ಆಗದಲ್ಲಪ್ಪ ಯಾಕ್ರಿ ಯಾಕಂದ್ರೆ ನಮ್ಗೆ ಕಾಸು ಒಂದು ಲಕ್ಷ ವ್ಯಾಪಾರ ಹಾಳಾಗಿ ಲಕ್ಷ ಗಟ್ಲೆ ತಾಸಲ್ಲ 7 ನಿಮಿಷ ಮಾಡಿ ಸರಿಯೋ ನಾಗವಲ್ಲಿ ಪ್ರಿಯಕರಾಗ ನೀವು ಡ್ಯಾನ್ಸರ್ ರಾಮನಾಥ್ ಆಯ್ತು ಮೇಡಮ್ ನೀವು ಯಾವಾಗ ಹೇಳ್ತಾರೆ ಅಂದ್ಮೇಲೆ ನಾಳೆ ಬಗ್ಗೆ ಮಂದಿ ಹೆಂಡ್ರ ಮಾತು ಕೇಳೋ ಪಿಂಡ್ರಿ ಮಕ್ಕಳ ಬಾಳ ಮಂದಿ ಆಗ್ಯಾರ ಪ್ರಪಂಚದಾಗ ಸಮಸ್ಯೆ ಏನ್ ಮೇಡಮ್ ಅದು ನೋಡ್ರಿ ಏನಾದ್ರು ಗೊತ್ತಿಲ್ಲ ನಾವು ಬರ್ಬೇಕಾದ್ರೆ ಅದು ಕೇಳಲ್ಲ ಮುಟ್ಟಬೇಡ ಮುಡ್ಚಾಕ ನಾವು ಓಡವಿಲ್ಲ ಶನಿ ಹಿಡ್ದ ನಾವು
ನಾ ದಾರಿ ಹಿಡಿದು ಬರಾಕತ್ತಿದ್ದೀನ್ರ ಇವತ್ ಜೋರಾಗಿ ಬಂದೆ ನಂಗೆ ಡಿಕ್ಕಿ ಹೊಡ್ದ ನೋಡ್ರಿ. ಹೌದಲ್ಲೇ ಬದಲು ಏನ್ ಯಜಮಾನ್ರೆ ಸುಳ್ಳು ಹೇಳ್ತಾರೆ ಅವರು ಸಾವಕಾಶ ಹೊಡೆದಿಲ್ಲ. ಇಲ್ಲ ಜೋರಾಗಿ ಹೊಡ್ದ ಇಲ್ಲ ಇದು ನನಗೆ ಬರೋಬ್ಬರಿ ಆಗ್ಬೇಕಾದ್ರೆ ನನ್ನ ಇನ್ನೊಂದು ಸಲ ಡಿಕ್ಕಿ ಹೊಡ್ದು. ಬರ್ರಿ ಇದು ನೋಡ್ರಿ ಬರೋಬ್ಬರಿ ಬಗೆಹರಿಸ್ತದೆ. ಇಲ್ಲಿ ಜೋರ ಡಿಕ್ಕಿ ಹೊಡೆದಂಗೆ ಹೇಳು. ಅದು ಕರೆಕ್ಟ್ ಹೇಳ್ಬೇಕಂದ್ರೆ ಇದ್ರಾಗ ನಾನು ಏನು ಗೊತ್ತಾಗಲೇ ಇಲ್ಲ. ಹೌದು ಇದು ಬರೋಬ್ಬರಿ ನನಗ್ ಗೊತ್ತಾಗ್ಬೇಕಾದ್ರೆ ನಾನು ಗೆಕ್ಕೆ ಹೊಡೆವ. ನಾನು ಡಿಕ್ಕಿ ಹೊಡೆಸ್ಕೊಳಕ್ಕೆ ನಂದು ಏನ್ ನಡೆಯಂಗಿಲ್ಲ ಇಲ್ಲಿ. ಹೊಡೆಸ್ಕೊಳಕ್ಕೆ ರೆಡಿ ಅದಾವ ಬಿಡ್ರಿ. ಅದು ಒಂದ್ ಸ್ವಲ್ಪ ಸೋಕಾಸ್ ನನಗೊಂದೇ ಅವ್ರಿಗೊಂದೇ ಏನ ಏ ಮುಗೋಡಿ ಇದು ಯಜಮಾನ್ರ ದೊಡ್ಡ ಮಾತು ಒಟ್ಟ ಕೇಳ್ಬೇಡಿ. ನಿಮಗೆ ಹೆಂಗ ಅನುಕೂಲ ಆಗುತ್ತೆ ಹಂಗ ಬಿಡ್ರಿ. ಗೊತ್ತಾದ್ರೆ ನಾನು ಹೇಳ್ತೀನಿ ಡಿಕ್ಕಿ ಹೊಡ್ಸ್ಕೊಂಡು ಎಷ್ಟು ತ್ರಾಸ ಅನುಭವಿಸೋಣ ಅಂತ ಗೊತ್ತಾಗ್ತ. ನನಗೇನು ತಿಳಿಯಲ್ಲ. ಇದು ಬರೋಬ್ಬರಿ ನನ್ನ ಮನಸ್ಸಿಗೆ ಖಾತ್ರಿ ಆಗ್ಬೇಕಾದ್ರೆ ಒಂದ್ಸಲ ಹೋಗ್ಲಿಲ್ಲ ಈ ತಂಡೆ ಒಂದು 4-5 ಸಲ ಹೊಡಿಬೇಕು. ಇದು ಸಿಗ್ತಾರೆ ಇದು ಸಿಗಂಗಿಲ್ಲ. ಈಗ ನಾ ಸಿಗಂಗ್ ಮಾಡ್ತೀನಿ ನಿಮಗ. ಅಲ್ಲಿ ನಿಂತಾಗ PSI ಸಾಹೇಬ್ರು ನಿಂತಾಗ ಅವ್ರಿಗೆ ಕರ್ಕೊಂಡು ನಾನು 4 ಸಲ ಡಿಕ್ಕಿಗಳಿಂದ ಹೋಗೋದಲ್ಲ. ಆಟ ಹಚ್ಚಿರ ನಿಮ್ಮ 3 ಮಂದಿ ಸೇರಿ ಬರ್ತಾಳ ಇಲ್ಲ ಕೇಳ್ತೀನಿ ನಾನು. ಬರ್ರಿ 4 ಮಂದಿ ಬರ್ರಿ ಕರ್ಕೊಂಡು ಅವನು ನೀವು ಡಿಕ್ಕಿ ಹೊಡ್ಕೊಂಡ್ ನಿಂತ್ರ ಅಂದ್ರೆ ಬೆಳಕಾದ್ರೂ ಮುಗಿಯಂಗಿಲ್ಲ ಬಾಳೆ ನಿಮ್ದು. ಬೇಡಪ್ಪ ನಾನಕ್ಕೆ ಈಗ ತೋಟಕ್ಕೆ ಬರಕ್ ಹೋಗಿದ್ರಿ. ಮನೆಯಲ್ಲಿ ಅತ್ತೆ ಯಾವ ಕೆಲಸ ಮಾಡಲಿಕ್ಕೆ ಬಿಡುದೇ ಇಲ್ಲ. ಕುಳಿತು ಕುಳಿತು ತುಂಬಾನೇ ಬೇಸರ. ಅಲ್ಲೇ ಇದ್ದು ಮನಸ್ಸಿಗೆ ಮತ್ತಷ್ಟು ನೋವು ಮಾಡ್ಕೊಳ್ಬಹುದು. ತೋಟದ ಕಡೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ಒಬ್ಬಳ ಟೀಚರ್ಗೆ ಬುದ್ಧಿ ತೆಗೆದುಕೊಂಡು ಹೋಗಂತ ಹೇಳಿದ್ರು, ಅದಕ್ಕೆ ಬಂದಿದ್ದು. ನಿಮ್ಮನ್ನ ಇಷ್ಟು ಬೇಗನೆ ಈ ಸ್ಥಿತಿಯಲ್ಲಿ ನೋಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಎಲ್ಲವೂ ನಾವು ಬಯಸಿದ ಹಾಗೆ ನಡೆಯುತ್ತಿದ್ರೆ ಕಾಣಲಾದ ದೈವ ಶಕ್ತಿಗೆ ಯಾರು ಹೆದರುತ್ತಾ ಇರಲಿಲ್ಲ, ಜಗತ್ತು ಕೂಡ ಹೀಗಿರುತ್ತಾ ಇರಲಿಲ್ಲ. ಅಂದಾಗ ಬಂದಿದ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕಲ್ಪ. ನಡಿ ಕೈ ತಳೆದುಕೊಂಡು ಬಾ, ಊಟಕ್ಕೆ ಬಿಡಿಸುತ್ತೆ. ಕೊನೆಗೂ ನಡೆದೇ ಹೋಯ್ತು ಬಿಚ್ಚುಗತ್ತಿ ಮನೆತನದೊಳಗೆ ಇಂಥ ಹೇ ಕೃತ್ಯ. ಹೇ ದೇಶ, ಆಕೆ ನೀ ಏನಾಗಬೇಕು, ನೀ ಆಕೆಗೆ ಏನಾಗಬೇಕು, ಸ್ವಲ್ಪ ಪ್ರಬಲ ಐತೆ ಇಲ್ಲಿ. ಅವರು ತಪ್ಪಿ ತೆಕ್ಕಿ ಮಾಡ್ಕೊಂಡು ನಿಂತಿಯಲ್ಲೇ. ಇಲ್ಲಿ ಏನ್ ನಡೀತು ಅಂತ ತಿಳಿಯದೆ ಬಾಯಿ ಬಂದು ಮಾತಾಡಬೇಡಿ. ಕಣ್ಣಾರೆ ಕಂಡಿದ್ದೀನಿ ಮಗನ, ಇಲ್ಲೇ ನಡೀತು ಅನ್ನೋದನ್ನ ಇಲ್ಲಿ ಅದ್ರ ಬಗ್ಗೆ ಹೇಳಂಗಿಲ್ಲ. ನಡಿ ಮಗನ ಪಂಚಾಯತಿ ಕಟ್ಟಿಗೆ. ಅಲ್ಲಿ ನಿಮ್ಮವರ ಏನ್ ತೀರ್ಮಾನ ಕೊಡ್ತಾರೆ ಮಾಡೋ ತಪ್ಪನ ಮಾಡಿ ಈಗ ಮಂತ್ರನ ಮರ್ಯಾದೆ ಮುಂದಿಡಕ್ ಬಂದೀಯ ಮಗನ. ಈ ಅರಿವು ತಪ್ಪು ಮಾಡೋದಕ್ಕೆ ಮುಂಚಿತವಾಗಿರ್ಬೇಕಾಗಿತ್ತು. ಅಮ್ಮವ್ರು ಬರ್ಲಿಲ್ಲ ಆಚೆ ಈಗ ಬರ್ತೀನಿ ಬಾರಿ ಬಾರಿ ಅಷ್ಟೊತ್ತಿಗೆ ಬರ್ತಾರೆ. ಬಾರಿ ಇವತ್ತು ಅವ್ರು ಕೊಡೋ ತೀರ್ಮಾನ ಅವ್ರ ಜೀವನದೊಳಗೆ ಒಂದು ಹೊಸ ಮೈಲಿಗಲ್ಲಾಗಿರ್ಬೇಕು. ಸಮಸ್ತ ಜನರಿಗೆ ನನ್ನ ಹೃದಯಪೂರ್ವಕ ನಮನಗಳು. ತಾಯಿ, ತಮ್ಮಲ್ಲಿ ನನ್ನೊಂದು ವಿನಂತಿ. ಏನದು? ತಪ್ಪು ಮಾಡಿ ಆರೋಪಿ ಸ್ಥಾನದಲ್ಲಿ ನಿಂತವರು ತಮ್ಮ ಸಂಬಂಧಿಕರೇ ಆದ ಕಾರಣ ದಯವಿಟ್ಟು ತಾವು ಇದರಲ್ಲಿ ಯಾವುದೇ ರೀತಿಯ ಪಕ್ಷಪಾತವಿಲ್ಲದೆ ಸರಿಯಾದ ತೀರ್ಪು ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮಾಡಿಕೊಡ್ತೀನಿ. ನ್ಯಾಯಾಧೀಶರಾಗಿ ಪೀಠದ ಮೇಲೆ ಕುಳಿತರಾಗಿ ಪೀಠದ ಮಹತ್ವ ಅರಿಯದೆ
ಸ್ವಾರ್ಥಪರವಾದ ತೀರ್ಪು ನೀಡಬಹುದೆಂಬ ಅನುಮಾನ ನಿಮಗೇನಾದ್ರೂ ಇದ್ರೆ ನಾನೀಗ ಈ ಕ್ಷಣದಲ್ಲಿ ಈ ಪೀಠದಿಂದ ಕೆಳಗಿಳಿತೀನಿ. ನೀವು ಯಾರನ್ನಾದ್ರೂ ಆಯ್ಕೆ ಮಾಡಿ ಈ ಪೀಠದ ಮೇಲೆ ಕೂಡಿಸಬಹುದು. ತಾಯಿ ದಯವಿಟ್ಟು ಹೇಳ್ಬೇಡ್ರಿ. ಇಡೀ ಊರು ಜನ ಒಗ್ಗಟ್ಟಾಗಿ ನಿಮ್ಮನ್ನ ಈ ಪೀಠದ ಮೇಲೆ ಕುಂದಿರ್ಸಾರ. ದಯವಿಟ್ಟು ನೀವೇ ತೀರ್ಮಾನ ಕೊಡ್ಬೇಕು. ನೀವೇ ಸರಿ, ಹಾಗಾದ್ರೆ